ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀನಿ, ಇದು ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಸೀರೀಸ್ ಇದು. ಸೊ ಅಂತಹ ಜೆನ್ಯೂನ್ ಆಗಿ ಕಲಿಯುವಂಥ ಮಕ್ಕಳಿಗೆ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇದರಿಂದ ನಾಟ್ ಓನ್ಲಿ ಇಟ್ ಗೋಯಿಂಗ್ ಟು ಹೆಲ್ಪ್ ದೆಮ್, ಇಟ್ ಈವನ್ ಎನ್ಕರೇಜಸ್ ಮೀ ಆಸ್ ವೆಲ್. Okay, apart from that, you have to do one more important thing. Subscribe to my channel now itself. That really helps me a lot. Hello students, ಇವತ್ತು ನಾವು ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಚಾಪ್ಟರ್ನ ನೋಡೋಣ. ಈ ಚಾಪ್ಟ್ರಲ್ಲಿ ಬಯಾಲಜಿ ಮತ್ತು ಫಿಸಿಕ್ಸು ತುಂಬ ಚೆನ್ನಾಗಿ ಇಂಟರ್ ಕನೆಕ್ಟ್ ಆಗಿದೆ. ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಫಿಸಿಕ್ಸು ಇದಕ್ಕೆ ಸೊಲ್ಯೂಷನ್ ಹುಡುಕುತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ದಿಸ್ ಈಸ್ ಹ್ಯೂಮನ್ ಐ. ಓಕೆ, ಸೈಡ್ ವ್ಯೂ ಇದೆ ಇದು. ನಿಮಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡೋಣ. ದ ಫಸ್ಟ್ ಔಟರ್ ಪಾರ್ಟ್ ಏನಿದೆ, ದಿಸ್ ವೈಟ್ ಲೇಯರ್ ಏನು ಕಾಣಿಸುತ್ತೆ ನಿಮಗಿದು, ಅಥವಾ ಟ್ರಾನ್ಸ್ಪರೆಂಟ್ ಇರುತ್ತೆ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಇವಾಗ, ಜಸ್ಟ್ ಯಾವ್ಯಾವ ಪಾರ್ಟ್ ಇದೆ ಅಂತ ನೋಡೋಣ. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇಲ್ಲೊಂದು ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ನಮಗೊಂದು ಲಿಕ್ವಿಡ್ ಇರುತ್ತೆ. ಓಕೆ, ಸೊ ಈ ಲಿಕ್ವಿಡಿಗೆ ಒಂದು ಹೆಸರಿದೆ. ಅದಾದಮೇಲೆ ನಮಗೆ ಇಲ್ಲಿ ನೋಡಿದರೆ ನಿಮಗೆ ಹಾಫ್ ಪಾರ್ಟ್ ಒಂದು ಸರ್ಕ್ಯುಲರ್ ಕಟ್ ಇದೆ, ಅದೊಂದು ಪಾರ್ಟ್ ಇದೆ. ಅದಾದಮೇಲೆ ಅದ್ರ ಸುತ್ತ ಒಂದು ಬಿಗ್ ಗ್ರೇ ಕಲರ್ ರಿಂಗ್ ಇದೆ. ಸೊ ದಿಸ್ ಈಸ್ ಒನ್ ಪಾರ್ಟ್. ಅದರ ಹಿಂದೆ ನಮಗೊಂದು ಪಾರ್ಟ್ ಇದೆ ವೈಟ್ ಕಲರು. ದೆನ್ ಈ ಒಂದು ವೈಟ್ ಕಲರ್ ಪಾರ್ಟ್ನ ಒಂದು ಮಸಲ್ಸ್, 2 ಮಸಲ್ಸ್ ಹೋಲ್ಡ್ ಮಾಡಿದೆ. ದಟ್ ಈಸ್ ಒನ್ ಪಾರ್ಟ್. ಹಾಗೆ ಈ ಒಂದು ಫುಲ್ ಐ ಬಾಲ್ ಒಳಗಡೆ ಒಂದು ಲಿಕ್ವಿಡ್ ಇರುತ್ತೆ. ಸೊ ನಮಗೆ ಅದು ಒಂದು ಪಾರ್ಟ್. ದೆನ್ ಓಕೆ, ಲಾಸ್ಟಲ್ಲಿ ಓಕೆ ಇದಿಷ್ಟು ಒಂದು ಸ್ಕ್ರೀನ್ ಥರ ಇರ್ತದೆ, ಅದು ಒಂದು ಹೆಸರಿದೆ. ಆ ಸ್ಕ್ರೀನಲ್ಲಿ ನಮಗೆ ಆ ಒಂದು ಏನು ಇಮೇಜ್ ಬಂದಿರುತ್ತೆ ಅದೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಈ ಆಪ್ಟಿಕ್ ನರ್ವ್ಸ್ ಏನಿದೆ ಇದ್ರ ಮುಖಾಂತರ ಅದು ಬ್ರೈನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಒಂದು ನೇಮ್ ಇದೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್ ಹೆಸರೇನು? ದಿಸ್ ಒನ್ ಈಸ್ ಕಾರ್ನಿಯಾ. ದ ಟ್ರಾನ್ಸ್ಪರೆಂಟ್ ಪಾರ್ಟ್ ಈಸ್ ಕಾರ್ನಿಯಾ. ಈ ಕಾರ್ನಿಯಾ ಒಳಗಡೆ ಇಮಿಡಿಯೇಟ್ಲಿ ನಮಗೆ ಒಂದು ಲಿಕ್ವಿಡ್ ಇರುತ್ತೆ, ದಟ್ ಈಸ್ ಅಕ್ವೇಸ್ ಹ್ಯೂಮರ್, ರೈಟ್. ಅದಾದಮೇಲೆ ನಮಗೆ ಪ್ಯೂಪಿಲ್ ಇದೆ. ಸೊ ದಟ್ ಮೀನ್ಸ್ ಸ್ಮಾಲ್ ಓಪನಿಂಗ್ ವೇರ್ ಆ್ಯಕ್ಚುಲಿ ಲೈಟ್ ಎಂಟರ್ಸ್ ದ ಐಸ್. ಹಾಗೆ ಈ ಪ್ಯೂಪಿಲ್ಲು ಮತ್ತು ನಾನು ಈ ಒಂದು ಥರ್ಡ್ ಮತ್ತು ಫೋರ್ತ್ ಪಾರ್ಟ್ನ ನಾನು ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತೀನಿ, ಆವಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎ ಸ್ಮಾಲ್ ಓಪನಿಂಗ್ ಏನಿದೆ ಅಲ್ವಾ, ದಿಸ್ ಈಸ್ ಪ್ಯೂಪಿಲ್. ಹಾಗೆ ಇದೇನು ಬ್ರೌನ್ ಕಲರ್ ಒಂದು ಏನು ಬ್ಲ್ಯಾಕ್ ಕಲರ್ ಇರುತ್ತೆ, ಬ್ರೌನ್ ಇರುತ್ತೆ. ಸೊ ದಟ್ ಈಸ್ ಐರಿಸ್. ಓಕೆ, ದಿಸ್ ಈಸ್ ದ ಕಲರ್ ಡಿಸೈಡಿಂಗ್ ಫ್ಯಾಕ್ಟರ್ ಆಫ್ ದ ಐ. ಗೊತ್ತಾಯ್ತಲ್ವಾ? ಈ ಗ್ರೇಡ್ ಶೇಡೆಡ್ ಏನಿದೆ ಅಂದರೆ ಹಾಫ್ ಕಟ್ ಇದೆ ಇದು. ಸೊ ದಿಸ್ ಈಸ್ ಐರಿಸ್. ಅಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಅದೊಂದು ಕಲರ್ ಚೇಂಜಸ್ ಆಗುತ್ತೆ, ವೇರಿಯಸ್ ಕಲರ್ಸ್ ಇರುತ್ತೆ. ಯಾವ್ದ್ಯಾವುದು ಅಂತ ಒಂದಿಷ್ಟು ನೋಡೋಣ. ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ಬ್ರೌನ್ ಕಲರ್ ಐರಿಸ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಐರಿಸ್ ಯೆಲ್ಲೋಯಿಶ್ ಕಲರ್ ಇದೆ. ಬಟ್ ಪ್ಯೂಪಿಲ್ ಈಸ್ ಜಸ್ಟ್ ಎ ಓಪನಿಂಗ್ ಅಷ್ಟೇ. ಈ ಪ್ಯೂಪಿಲು ದೊಡ್ಡದಾಗುತ್ತೆ ಹಾಗೆ ಸಣ್ಣದಾಗುತ್ತೆ. ಅಂದರೆ ತುಂಬ ಬ್ರೈಟ್ನೆಸ್ ಇದ್ದರೆ ಹೊರಗಡೆ ನಮಗೇನಾಗುತ್ತೆ, ತುಂಬ ಹಾರ್ಶ್ ಲೈಟ್ ಒಳಗೆ ಹೋಗುತ್ತೆ. ಅದಕ್ಕೆ ಏನು ಮಾಡುತ್ತೆ, ಪ್ಯೂಪಿಲ್ ಸೈಜ್ನ ತುಂಬ ಕಡಿಮೆ ಮಾಡುತ್ತೆ. ಹಾಗೆ ತುಂಬ ಡಾರ್ಕ್ ಇದೆ, ತುಂಬ ಲೈಟ್ ಒಳಗೆ ಹೋಗಬೇಕು, ನಮಗೆ ಕ್ಲಿಯರ್ ವಿಷನ್ ಬರಬೇಕು ಅಂತಂದಾಗ ಪ್ಯೂಪಿಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಅದು ನಿಮಗೆ ಗೊತ್ತಿರಲಿ, ಅದನ್ನು ತೋರಿಸ್ತೀನಿ ಕೂಡ ನಿಮಗೆ. ಈ ಪ್ಯೂಪಿಲ್ ಮತ್ತು ಐರಿಸ್ ಆದಮೇಲೆ ನಮಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಪಾರ್ಟ್ ಬಂದು ಇದು ಈ ಥರ ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ಇರುತ್ತೆ, ದಟ್ ಈಸ್ ಲೆನ್ಸ್. ಈ ಲೆನ್ಸ್ನ ಆ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಹಾಗೆ ಅದನ್ನು ಕಾಂಟ್ರಾಕ್ಷನ್ ಮತ್ತು ಎಲಾಂಗೇಷನ್ ಮಾಡ್ತಾ ಇರುತ್ತೆ ಈ ಮಸಲ್ಸ್. ಓಕೆ, 2 ಕಡೆನೂ ಇರುತ್ತಲ್ವ, ದಟ್ ಈಸ್ ಸಿಲಿಯರಿ ಮಸಲ್ಸ್. Then I said there is a liquid inside this eyeball, right? So ಅದನ್ನು ನಾವು ವಿಟ್ರಿಯಸ್ ಹ್ಯೂಮರ್ ಅಂತ ಕರಿತೀವಿ. Then actually the screen in the eye is called retina. So ಈ part. Then last one, okay, after ಏನು ರೆಟಿನಾ ಇಂದ ಇಮೇಜ್ ಕ್ಯಾಪ್ಚರ್ ಆಗಿ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಇಟ್ ಮೂವ್ಸ್ ಟುವರ್ಡ್ಸ್ ಬ್ರೈನ್ ಥ್ರೂ ಆಪ್ಟಿಕ್ ನರ್ವ್ಸ್. ದೀಸ್ ಆರ್ ದ ಪಾರ್ಟ್ಸ್ ಆಫ್ ಎನ್ ಐ. ಹಾಗೆ ಇದ್ರದ್ದು
ಮೆಕ್ಯಾನಿಸಮ್ ಅಥವಾ ಯಾವ ರೀತಿ ಇದು ಆ್ಯಕ್ಚುಲಿ ವರ್ಕ್ ಮಾಡುತ್ತೆ ಅಂತ ಈಗ ನಾನು ಹೇಳ್ತಾ ಇನ್ನೊಂದಷ್ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಬರುತ್ತೆ, ಅದು ಗಮನ ಇಟ್ಟು ನೋಡಿ. ಈಗ ನೋಡಿ, ಇದು ಐರಿಸ್ ಪಾರ್ಟು, ದಿಸ್ ಇಸ್ ಪ್ಯೂಪಿಲ್ ಪಾರ್ಟ್, ಸ್ಮಾಲ್ ಓಪನಿಂಗ್ ಇದೆ, ರೈಟ್. ಲೆಟ್ಸ್ ಸೇ ಲೈಟ್ ಟ್ರೈ ಟು ಎಂಟರ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಐರಿಸಿಂದ ಲೈಟ್ ಒಳಗೆ ಹೋಗೋಕ್ಕಾಗೋದಿಲ್ಲ. ಇಟ್ ಓನ್ಲಿ ಲೈಟ್ ಐಸ್ ಒಳಗೆ ಎಂಟ್ರಿ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಟೇಕ್ ದ ಪಾತ್ ಆಫ್ ಪ್ಯೂಪಿಲ್. ಈ ಪ್ಯೂಪಿಲ್ ಓಪನಿಂಗ್ ಏನಿದೆಯಲ್ವ, ಇಷ್ಟರಲ್ಲಿ ಮಾತ್ರ ಲೈಟ್ ಐಸ್ ಒಳಗಡೆ ಹೋಗೋಕ್ಕೆ ಸಾಧ್ಯ ಇದೆ. ಸೊ ಈ ಪ್ಯೂಪಿಲ್ಲು ನಮಗೆ ವೆರಿ ಸ್ಮಾಲ್ ಸೈಜಿಂದ ಈವನ್ ಬಿಗ್ಗರ್ ಸೈಜ್ ಥರ ಲೈಕ್ ಈ ರೀತಿ ಎಕ್ಸ್ಪ್ಯಾನ್ಷನ್ನು ಮತ್ತು ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಸಿಲಿಯರಿ ಮಸಲ್ಸ್ದು ಬೇಸಿಕ್ ವರ್ಕ್ ಏನು ಅಂತ ಹೇಳಿದ್ರೆ, ಈ ಲೆನ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದು, ಕಾಂಟ್ರಾಕ್ಟ್ ಮಾಡೋದು. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಕಾಂಟ್ರಾಕ್ಷನ್ ಮತ್ತು ಎಲಾಂಗೇಷನ್ ಮಾಡ್ತಾ ಇದೆ ಅಂತ. ಸಿ ಎಸ್ ಆರ್ ನೋ? ಸೊ ಈ ರೀತಿ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಲೈಟ್ ಬಂದಿರೋದು ಆ್ಯಕ್ಚುಲಿ ನಮಗೆ ಈ ಲೈಟ್ ಇಮೇಜ್ ಫಾರ್ಮ್ ಮಾಡಬೇಕು. ಇದು ಎಲ್ಲಿ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಅಟ್ ರೆಟಿನಾ ಮೇಲೆ ಮಾಡಬೇಕು. ಅಕಸ್ಮಾತ್ ಅದು ಇನ್ ಫ್ರಂಟ್ ಮಾಡಿದ್ರೂ ನಮಗೆ ಇಮೇಜ್ ಕ್ಲಿಯರಾಗಿ ಕಾಣೋದಿಲ್ಲ. ಹಾಗೆ ಸ್ವಲ್ಪ ದೂರದಲ್ಲಿ ಹೋಗಿ ಇಮೇಜ್ ಫಾರ್ಮ್ ಮಾಡಿದ್ರೂ ಕೂಡ ನಮಗೆ ಅದು ಕ್ಲಿಯರ್ ವಿಷನ್ ಕೊಡೋದಿಲ್ಲ, ಬ್ಲರ್ ಇಮೇಜಸ್ ಕೊಡುತ್ತೆ. ಈ ಕಾರಣಕ್ಕೆ ಲೆನ್ಸ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಕಲ್ ಲೆಂತ್ ಅಡ್ಜಸ್ಟ್ ಮಾಡ್ತಾ ಇರುತ್ತೆ ಎವ್ರಿ ಮೂಮೆಂಟ್. ಓಕೆ, ಇದನ್ನು ನಾವು ಫೋಕಲ್ ಲೆಂತ್ ಅಡ್ಜಸ್ಟ್ಮೆಂಟ್ ಆಫ್ ಲೆನ್ಸ್ನ ನಾವೇನಂತ ಕರಿತೀವಿ, ದ ಪವರ್ ಆಫ್ ಅಕಾಮಡೇಷನ್ ಅಂತಲೂ ಕರಿತೀವಿ. ಇಲ್ಲೇನಂದರೆ ಲೆನ್ಸು ಒಂದು ಫ್ಲೆಕ್ಸಿಬಲ್ ಮಟೀರಿಯಲ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಕೂಡ, ಯಾಕೆಂದರೆ ಲೈಟ್ ಪಾಸ್ ಆಗಬೇಕು. ಇದು ಫ್ಲೆಕ್ಸಿಬಲ್ ಇದ್ದರೆ ಸಾಕಾಗುತ್ತಾ? ಇಲ್ಲ. ಅದನ್ನು ಕಾಂಟ್ರಾಕ್ಷನ್ ಎಲಾಂಗೇಷನ್ ಮಾಡೋದ್ರಿಂದ ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ. ಅದು ಎಷ್ಟು ಪ್ರಿಸೈಸಾಗಿ ಮಾಡುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಸೇ ಈ ಆಬ್ಜೆಕ್ಟ್ನ ನೋಡ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಲೆನ್ಸ್ ವಿಲ್ ಅಡ್ಜಸ್ಟ್ ಟು ಇಟ್. ಲೆಟ್ಸ್ ಸೇ ಲುಕ್ ಇನ್ ಟು ದಟ್ ಫ್ಯಾನ್. ಸೊ ಅದನ್ನು ನೋಡಬೇಕಾದ್ರೆ ಅಲ್ಲಿರುವಂತಹ ಡಿಸ್ಟೆನ್ಸಿಗೆ, ಆಬ್ಜೆಕ್ಟ್ ಡಿಸ್ಟೆನ್ಸಿಗೆ ಫೋಕಲ್ ಲೆಂತ್ ಇಮಿಡಿಯೇಟ್ಲಿ ಸೆಟ್ ಆಗುತ್ತೆ. ವೆರಿ ವೆರಿ ಕ್ವಿಕ್ ಆ್ಯಂಡ್ ವೆರಿ ಶಾರ್ಪ್ ರೆಸ್ಪಾನ್ಸು ಕೊಡುವಂತಹ ಮಟೀರಿಯಲ್ ಇಟ್ ಈಸ್. ನಮಗೆ ಟೋಟಲ್ ಐನಲ್ಲಿ, ಬರೀ ಒಂದು ಕಣ್ಣಲ್ಲಿ ನಮಗೆ ಹೆಚ್ಚು ಕಡಿಮೆ ದೆರ್ ಆರ್ 2 ಮಿಲಿಯನ್ ಪಾರ್ಟ್ಸ್ ವರ್ಕ್ ಟುಗೆದರ್. 2 ಮಿಲಿಯನ್ ಅಂದರೆ 20 lakhs ಜಸ್ಟ್ ಇನ್ ಐ. ಒನ್ ಆರ್ಗನ್ನಲ್ಲಿ ನಮಗೆ 2 ಮಿಲಿಯನ್ ಪಾರ್ಟ್ಸ್ ಇರುತ್ತೆ. ಹಾಗೆ ನಮಗೆ ಇಲ್ಲೊಂದು ಅಕ್ವೆಸ್ ಹ್ಯೂಮರ್ ಅಂತ ಲಿಕ್ವಿಡ್ ಇತ್ತಲ್ವಾ, ಸೊ ಇದೇ ಸ್ಪೇಸಲ್ಲಿ ಇರುತ್ತೆ. ಸೊ ನೆಕ್ಸ್ಟು ಕಾರ್ನಿಯಾ ಮತ್ತು ಈ ಪ್ಯೂಪಿಲ್ ಮಧ್ಯೆ ಈ ಒಂದು ಲಿಕ್ವಿಡ್ ಫಿಲ್ ಆಗಿರುತ್ತೆ. ಇಟ್ ಮೇಂಟೈನ್ಸ್ ದ ಐ ಪ್ರೆಷರ್ ಅಥವಾ ಶೇಪ್ ಆಫ್ ದ ಐಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಲೈಟ್ ಏನು ಬರುತ್ತೆ ಅದು ರಿಫ್ರಾಕ್ಷನ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಆಫ್ ಲೈಟಲ್ಲೂ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಡ್ಯೂಟಿ ಆಫ್ ಅಕ್ವೆಸ್ ಹ್ಯೂಮರ್. ಅದಲ್ಲದೆ ನಿಮಗೆ ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ಮಾಲ್ ಡಿಪ್ ಇದೆ. ಇಲ್ಲಿ ಸಿ ಇಮೇಜ್ ಫಾರ್ಮ್ ಆಗಿರೋದು ಪರ್ಟಿಕ್ಯುಲರ್ ಸ್ಪಾಟಲ್ಲಾಗಿದೆ. ಹೋಪ್ ಇಟ್ ಈಸ್ ವಿಸಿಬಲ್ ಕ್ಲಿಯರ್ಲಿ. ಸೊ ಇಲ್ಲೊಂದು ಸ್ಮಾಲ್ ಡಿಪ್, ಒಂದು ಕೋನ್ ಶೇಪ್ಡ್ ಡಿಪ್ ಇದೆ ನೋಡಿ, ಈ ಥರ ಒಂದು ಡಿಪ್ ಇದೆ, ಕಾಣಿಸ್ತಾ ಇದೆಯಲ್ವಾ? ಈ ಸ್ಪಾಟ್ನ ನಾವು ಫೋವಿಯಾ ಅಂತ ಕರಿತೀವಿ. ಇದೇ ಹೇಳಿದ್ದು ಎಕ್ಸ್ಟ್ರಾ ಪಾರ್ಟ್ಸ್ ಇರುತ್ತೆ ಅಂತ. ಸೊ ಅದನ್ನು ಹೇಳ್ತೀನಿ, ಇದು ಫೋವಿಯಾ. ಸೊ ಇಲ್ಲಿ ಏನಿದೆ ಅಲ್ವ, ಆಪ್ಟಿಕ್ ನರ್ವ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ವ, ಇಲ್ಲೊಂದು ಸ್ಪಾಟ್ ಇದೆ. ದಿಸ್ ಸ್ಪಾಟ್ ಇಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ನಮಗೆ ಇದಿಷ್ಟು ಎಂಟೈರ್ ಥಿಂಗ್ ಇಸ್ ಅ ರೆಟಿನಾ. ಆ್ಯಕ್ಚುಲಿ ಈ ಪಾರ್ಟ್ ಇದೇನಿದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಸ್ಕ್ರೀನ್ ಆಫ್ ದ ಐ. ಈ ರೆಟಿನಾ ಮೇಲೆ ನಮಗೆ ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ. ಬಟ್ ನಮಗೆ ಕ್ಲಿಯರಾಗಿ ಇಮೇಜ್, ವೆರಿ ಶಾರ್ಪ್ ಕಲರ್ಸ್ ಇಮೇಜ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಅಟ್ ಫೋವಿಯಾ. ಈ ಸ್ಪಾಟಲ್ಲಿ ಏನು ಡಿಪ್ ಇತ್ತು ಅಂತ ಹೇಳಿದ್ನಲ್ವ, ಆ ಸ್ಪಾಟಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಸ್ಪಾಟ್. ಆ್ಯಕ್ಚುಲಿ ಅದು ಕಲರ್ಫುಲ್ಲಾಗಿ ಕಾಣುವಂಥ ಸ್ಪಾಟ್. ಯಾಕೆ ಅಂತ ಹೇಳಿದ್ರೆ, ಈ ಸ್ಪಾಟಲ್ಲಿ ನಮಗೆ ಕೋನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ರೆಟಿನಾದಲ್ಲಿ ಇನ್ನೊಂದು ಸ್ಪಾಟ್ ಇದೆ, ಅದು ಬ್ಲೈಂಡ್ ಸ್ಪಾಟ್ ಅಂತ ಹೇಳಿದೆ. ಯಾಕೆಂದರೆ ಇಲ್ಲಿಂದ ಬಂದಿರುವಂಥ ನರ್ವ್ಸ್ ಎಲ್ಲ ಇಲ್ಲಿಂದ ಎಕ್ಸಿಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲೊಂದು ಬ್ಲೈಂಡ್ ಸ್ಪಾಟ್ ಇರುತ್ತೆ, ಅಲ್ಲಿ ಇಮೇಜ್ ಫಾರ್ಮ್ ಆಗಿರೋದು ನಮಗೆ ಬ್ರೈನಿಗೆ ಅದು ಸೆನ್ಸ್ ಆಗೋದಿಲ್ಲ. ಓಕೆ, ಅದನ್ನ ಬ್ಲೈಂಡ್ ಸ್ಪಾಟ್ ಅಂತ ಕರೀತಾರೆ. ನಿಮಗೆ ಆ್ಯಕ್ಚುಲಿ ಇದು ಇಮೇಜ್ ತಪ್ಪಿದೆ. ಸೊ ಯಾಕೆಂದರೆ ಇಲ್ಲಿ ನೋಡಿ ರೆಟಿನಾ, ಇದು ಐರಿಸ್ ಮುಖಾಂತರ ಎಂಟ್ರಿ ಆಗ್ತಿದೆ. ಬಟ್ ಆ್ಯಕ್ಚುಲಿ ಪ್ಯೂಪಿಲಿಂದ ಮಾತ್ರ ಲೈಟ್ ಎಂಟ್ರಿ ಆಗೋದು, ರೈಟ್?
ಸೊ ಅದಾದಮೇಲೆ ಲೆನ್ಸಿಗೆ ಬಿದ್ದು ಅದು ಕನ್ವರ್ಜ್ ಅಥವಾ ಡೈವರ್ಜ್ ಆಗಿ ನಮಗೆ ಈ ರೆಟಿನಾದಲ್ಲಿ ಇಮೇಜ್ ಫಾರ್ಮ್ ಮಾಡುತ್ತೆ. ಸೊ ಈ ರೆಟಿನಾದಲ್ಲಿ ಏನೇನಿರುತ್ತೆ ಅಂತ ಇಲ್ಲಿ ಇಮೇಜ್ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ದೇ ಆರ್ ಕಾಲ್ಡ್ ಕೋನ್ಸ್. ಮತ್ತು ಇದು ಒಂದು ಗ್ರೇ ಕಲರ್ ಇರುವಂಥದ್ದು ರಾಡ್ಸ್ ಅಂತ ಹೇಳಿ. ಇಮೇಜ್ ಫಾರ್ಮ್ ಆಗಿರೋದನ್ನು ಈ ಕೋನ್ಸ್ ಮತ್ತು ರಾಡ್ಸು ಸೆನ್ಸ್ ಮಾಡ್ತವೆ. ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡಿ ಬ್ರೈನಿಗೆ ಸೆಂಡ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ದ ಬ್ರೈನ್ ರಿಸೀವ್ಸ್ ದ ಇಮೇಜ್. ಓಕೆ, ಆದರೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಇದಿಷ್ಟು ರೆಟಿನಾದಲ್ಲಿರುವಂತಹ ಪಾರ್ಟ್ಸ್, ರೈಟ್? ಸೊ ರೆಟಿನಾದಲ್ಲಿ ಏನೇನಿರುತ್ತೆ, ಈ ಕಲರ್ಫುಲ್ಲಾಗಿ ಏನಿದೆ ಅಲ್ವಾ, ಇದೆಲ್ಲ ಕೋನ್ಸ್. ಹಾಗೆ ಈ ಗ್ರೇ ಕಲರ್ ಎಲ್ಲ ಇರೋದು ರಾಡ್ಸ್. ಕಲರ್ಫುಲ್ ಅಂತ ಹೇಳಿದ್ರೆ ಏನು ತುಂಬ ಕಲರ್ಸ್ ಇದೆಯಾ? ಇರೋದೇ 3 ಕಲರ್. ಯಾವ್ದ್ಯಾವ್ದಿದೆ? ಗ್ರೀನ್, ಬ್ಲೂ ಮತ್ತು ರೆಡ್. ಸೊ ನಮ್ಮ ರೆಟಿನಾದಲ್ಲಿ ಅಂದರೆ ನಮ್ಮ ಕಣ್ಣು 3 ಕಲರ್ನ ಡಿಟೆಕ್ಟ್ ಮಾಡೋದು, ಅಂದರೆ ಮೇಜರ್ ಆಗಿ ಈ ವೇವ್ ಲೆನ್ಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಗ್ರೀನ್, ಬ್ಲೂ ಮತ್ತು ರೆಡ್ ವೇವ್ ಲೆನ್ಸ್ನ ಡಿಟೆಕ್ಟ್ ಮಾಡುತ್ತೆ. ಈ 3 ಕಲರ್ಸ್ ಯೂಸ್ ಮಾಡಿಬಿಟ್ಟು ನಾವು ಡಿಫ್ರೆಂಟ್ ಕಲರ್ಸ್ನ ಫಾರ್ಮ್ ಮಾಡ್ತೀವಿ. ಅಟ್ಲೀಸ್ಟ್ ಮೋರ್ ದ್ಯಾನ್ 7 ಮಿಲಿಯನ್ ಕಲರ್ಸ್, ಮೀನ್ಸ್ 70 ಲ್ಯಾಕ್ ಕಲರ್ಸ್ನ ನಾವು ಫಾರ್ಮ್ ಮಾಡ್ಬೋದು. ಅಂದರೆ ಈ ರೆಟಿನಾ ಫಾರ್ಮ್ ಮಾಡುತ್ತೆ, ಅಂದರೆ ಡಿಟೆಕ್ಟ್ ಮಾಡುತ್ತೆ. ಹಾಗಿದ್ರೆ ಈ ರಾಡ್ಸ್ ಎಲ್ಲ ಏನಕ್ಕಿದೆ? ತುಂಬ ರಾಡ್ಸ್ ಇದೆ, ತುಂಬ ಸೆಲ್ಸ್ ಇದೆ. ನಾನು ಹೇಳಿದೆ 2 ಮಿಲಿಯನ್ 20 ಲ್ಯಾಕ್ ಪಾರ್ಟ್ಸ್ ಇರುತ್ತೆ ಸೆಲ್ಲಲ್ಲಿ ಅಂತ. ಈ ಥರದ್ದು ಕೋನ್ಸು ಮತ್ತು ರಾಡ್ಸು ತುಂಬಾ ಇರುತ್ತೆ. ಸೊ ಈ ರಾಡ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಡಿಟೆಕ್ಟ್ಸ್ ಅಟ್ಲೀಸ್ಟ್ 500 ಗ್ರೇ ಶೇಡ್ಸ್. ಅಂದರೆ ನಿಮಗೆ ನೈಟ್ ಹೊತ್ತಲ್ಲಿ ಕೆಲಸ ಮಾಡೋದೇ ರಾಡ್ಸು, ಆಯಿತಾ? ಅಲ್ಲಿ ಕಲರ್ ಡಿಟೆಕ್ಟ್ ಆಗೋದಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಡ್ಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಲೈಕ್ ದಿಸ್ ವಿ ಹ್ಯಾವ್ 2 ಪಾರ್ಟ್ಸ್, ಓಕೆ, ವಿಚ್ ಡಿಟೆಕ್ಟ್ಸ್ ವರ್ಕ್ಸ್ ಇನ್ ದ ಡಾರ್ಕ್, ಅಥವಾ ತುಂಬ ಬ್ರೈಟ್ನೆಸ್ ಕಡಿಮೆ ಇರೋ ಜಾಗದಲ್ಲಿ ರಾಡ್ಸ್ ವರ್ಕ್ ಆಗುತ್ತೆ. ಕಲರ್ ಡಿಟೆಕ್ಷನ್ ಮಾಡೋ ಜಾಗದಲ್ಲಿ ಕೋನ್ಸ್ ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ ಒಂದು ಡಿಫೆಕ್ಟ್ ಇರುತ್ತೆ. ಏನದು? ಕಲರ್ ಬ್ಲೈಂಡ್ನೆಸ್, ರೈಟ್? ಸೊ ಕಲರ್ ಬ್ಲೈಂಡ್ನೆಸ್ ಯಾವ ರೀತಿ ಆಗುತ್ತೆ ಅಂದರೆ, ಅವ್ರಿಗೆ ಕಲರ್ಸ್ ಕಾಣೋದೇ ಇಲ್ಲ. ಸೊ ಅದರಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಒಂದು ಪರ್ಟಿಕ್ಯುಲರ್ ಕಲರ್ಸ್ ಕಾಣೋದಿಲ್ಲ. ಈಗ ನಾವು ಕನ್ಸಿಡರ್ ಮಾಡೋಣ, ಈ ಒಂದು ರೆಟಿನಾದಲ್ಲಿ ಇರುವಂಥ ಕೋನ್ಸಲ್ಲಿ ಗ್ರೀನ್ ಕಲರು ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದ್ಕೊಳ್ಳೋಣ. ಓಕೆ, ಸೊ ದೆರ್ ಈಸ್ ನೋ ಗ್ರೀನ್ ಕಲರ್ ರೆಟಿನಾ ಪ್ರಾಪರಾಗಿ. ಹಾಗಾದರೆ ಅವರಿಗೆ ಗ್ರೀನ್ ಕಲರ್ಸ್ ಎಲ್ಲ ಯಾವ ರೀತಿ ಕಾಣುತ್ತೆ? ಡೆಫಿನೆಟ್ಲಿ ಅದು ಬ್ಲೂ ಮತ್ತು ರೆಡ್ ಶೇಡ್ಸಲ್ಲೇ ಕಾಣುತ್ತೆ, ಲೈಕ್ ಪರ್ಪಲ್, ಓಕೆ, ಆ್ಯಂಡ್ ಬೇರೆ ಬೇರೆ ಕಲರ್ ಆಗಿ ಗ್ರೇ ಕಲರ್ಸಲ್ಲೂ ಕಾಣುತ್ತೆ. ಡಿಪೆಂಡ್ಸ್ ಆನ್ ಹೌ ಇಂಟೆನ್ಸ್ ದ ಗ್ರೀನ್ ಕೋನ್ಸ್ ಆರ್ ಡ್ಯಾಮೇಜ್ಡ್, ಅದರ ಇಂಟೆನ್ಸಿಟಿ ಮೇಲೆ ಆಗಿರುತ್ತೆ. ಸೊ ಈ ಕಲರ್ ಬ್ಲೈಂಡ್ನೆಸ್ ಮೋಸ್ಟ್ಲಿ ಅಥವಾ ಪ್ಯೂರ್ಲಿ ಇಟ್ ಈಸ್ ಜೆನೆಟಿಕ್ ಪ್ರಾಬ್ಲಮ್. ಅಂದರೆ ಹೆರಿಡಿಟಿ ಮುಖಾಂತರ ಪಾಸ್ ಆಗುತ್ತೆ, ತಂದೆಯಿಂದ ಮಕ್ಕಳಿಗೆ ಇದು ಪಾಸ್ ಆಗುತ್ತೆ ಕಲರ್ ಬ್ಲೈಂಡ್ನೆಸ್ಸು. ಇದು ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರಿಂದ ಕಲರ್ ಬ್ಲೈಂಡ್ನೆಸ್ ಬರೋದಿಲ್ಲ, ಇಟ್ಸ್ ಅ ಜೆನೆಟಿಕ್. ಸೊ ಜನರಲಿ ಇಟ್ ಈಸ್ ಇನ್ ಮೇಲ್ ಬಿಕಾಸ್ ಇಟ್ ರಿಲೇಟ್ಸ್ ವಿತ್ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್ ಕಲರ್ ಬ್ಲೈಂಡ್ನೆಸ್. ಸೊ ಬರೀ ಗ್ರೀನ್ ಕೋನ್ಸ್ ಡ್ಯಾಮೇಜ್ ಆಗಿರುತ್ತೆ ಅಲ್ವಾ, ಈವನ್ ಬ್ಲೂ ಕೋನ್ಸು ಡ್ಯಾಮೇಜ್ ಆಗಿರ್ಬೋದು, ಅಥವಾ ರೆಡ್ ಕೂಡ ಡ್ಯಾಮೇಜ್ ಆಗಿರ್ಬೋದು. ಆಗ ಅವರು ಕೆಲವೊಂದು ಪರ್ಟಿಕ್ಯುಲರ್ ಕಲರ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ಸ್ಟ್ರಗಲ್ ಆಗ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ಅವರಿಗೆ ಕಲರ್ ಬ್ಲೈಂಡ್ನೆಸ್ ಇದೆ ಅಂತ. ಅಂಡರ್ಸ್ಟುಡ್? ಗ್ರೀನ್ ಬೇರೆ ಥರ ಕಾಣುತ್ತೆ, ರೆಡ್ ಬೇರೆ ಥರ ಕಾಣುತ್ತೆ, ಲೈಕ್ ದ್ಯಾಟ್. ಸೊ ದ ಕಾಂಬಿನೇಷನ್ ಗೋಸ್ ರಾಂಗ್. ಯಾಕೆಂದರೆ ಈ ಎಂಟೈರ್ ಏನು ಡಿಫ್ರೆಂಟ್ ಕಲರ್ಸ್ ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲ ಕಲರ್ಸು ಈ 3 ಕಲರ್ನ ಡಿಫ್ರೆಂಟ್ ಕಾಂಬಿನೇಷನ್ಸಿಂದನೇ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಕಲರ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ಆರ್ ನಾಟ್ ಏಬಲ್ ಟು ಸಿ ದ ಕ್ಲಿಯರ್ ಅಥವಾ ಎ ಶಾರ್ಪ್ ಪರ್ಟಿಕ್ಯುಲರ್ ಕಲರ್ಸ್. ಓಕೆ, ದಿಸ್ ಈಸ್ ಕಲರ್ ಬ್ಲೈಂಡ್ನೆಸ್. ನೋಡಿ, ನಾನು ಪಾರ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ನಿಮಗೆ ಅಲ್ಲಿರುವಂಥ ಪಾರ್ಟ್ಸ್ನ ಇನ್ ಡೀಟೇಲ್ ಆಗಿ ನಾನು ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೇ ಬಿ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ regular NCERT structure, but I am very much relied on the syllabus itself. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ನ ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ಕೋನ್ ವಿಷಯದಲ್ಲಿ, ರಾಡ್ಸ್ ವಿಷಯದಲ್ಲಿ. ಈ ಕೋನ್ಸು ಮತ್ತು ರಾಡ್ಸ್ ದೇ ವಿಲ್ ರಿಕಗ್ನೈಸಸ್ ದ ವೇವ್ ಲೆನ್ಸ್, ಡಿಫ್ರೆಂಟ್ ವೇವ್ ಲೆನ್ಸ್. ಓಕೆ, ಸೊ ಗ್ರೀನ್ ವೇವ್ ಲೆನ್ಸ್ನ, ಬ್ಲೂ ವೇವ್ ಲೆನ್ಸ್ನ ಮತ್ತು ಗ್ರೇ ವೇವ್ ಲೆನ್ಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಈ ವೇವ್ ಲೆಂತಿಂದ ಏನು ವೇವ್ ಲೆಂತ್ ಅವರು ಡಿಟೆಕ್ಟ್ ಮಾಡಿದಾಗ they convert that into chemical energy, ಓಕೆ, ಅಥವಾ ಕೆಮಿಕಲ್ಸ್, ಓಕೆ, ಲೈಕ್ ದಟ್. ಇದು ಫಸ್ಟ್ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ದಟ್ ಮೀನ್ಸ್ ಇಲ್ಲೂ ಕೂಡ ಫೋಟಾನ್ ಮತ್ತು ಎಲೆಕ್ಟ್ರಾನ್ಸ್ ಗೇಮ್ ನಡೆಯುತ್ತೆ.
ಓಕೆ. ಸೊ ದಟ್ ಇಟ್ ಇಂಟ್ಯಾಕ್ಟ್ ಇಟ್ ಜನರೇಟ್ಸ್ ಎ ಸ್ಮಾಲ್ ಟೈನಿ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋ ಬದಲು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತ ಕರೆಯೋಣ. ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸು ನಮಗೆ ಈ ಆಪ್ಟಿಕ್ ನರ್ವ್ಸ್ ಮುಖಾಂತರ ಹೋಗೋದು. ಸೊ ಇಲ್ಲಿ ಇಷ್ಟು ಚೇಂಜಸ್ ಆಗುತ್ತೆ. ಸೊ ಕೋನ್ಸ್ ಆ್ಯಂಡ್ ರಾಡ್ಸ್ ಆರ್ ದ ಕೀ ಹಿಯರ್ ಟು ಕನ್ವರ್ಟ್ ದ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಈಗ ನಾವು ಐಸಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಇದೆ. ಯಾವ್ಯಾವ ಡಿಫೆಕ್ಟ್ಸ್ ಇದೆ ಅಂತ ನೋಡೋಣ.